ನಿಮ್ಗೊಂದು ತೋರಿಸ್ತೀನಿ ನೋಡಿ. ನೋಡಿ ಇಲ್ಲಿ ಅನ್ನ ಕಾಣುತ್ತಲ್ಲ, ಇದ್ರೊಳಗಡೆ ಅನ್ನ ಅಗಳು ಕಚ್ಕೊಂಡಿದೆ ಇದ್ರೊಳಗಡೆ ಇದ್ರೊಳಗಡೆ ನಾನೇನೋ ಇಟ್ಟಿದ್ದಿದ್ರೆ ತಪ್ಪಾಗ್ತಾಯಿತ್ತು. ಈ ನಾನು ವಿಜಿಲ್ ಇಟ್ಟಿಲ್ಲ ನೋಡಿ, ವಿಜಿಲ್ ಇನ್ನೂ ನಾನು ಇಟ್ಟಿಲ್ಲ. ಇದು ಪ್ರೆಷರ್ ಬಂದಾಗ ಇದು ತಾನೇ ಮೇಲೆ ಬರುತ್ತೆ, ಅದಾದಮೇಲೆ ಇಡ್ತೀನಿ. ಅದಕ್ಕೆ ಯಾವತ್ತು ನನ್ನ ಕಡೆಯಿಂದ ಒಂದು ಟಿಪ್ಸ್ ಏನು ಅಂತಂದರೆ, ಕುಕ್ಕರ್ ಇಡುವಾಗ ತಕ್ಷಣವೇ ವಿಜಿಲ್ ಇಡಬೇಡಿ, ಸ್ವಲ್ಪ ಹೊತ್ತು ಬಿಡಿ. ಅದು ಪ್ರೆಷರ್ ಬಂದಾಗ ಇದ್ರೊಳಗಡೆ ಕಸ ಕಡ್ಡಿ ಏನೇ ಇದ್ದರೂ ನಾವು ತೆಗೀದೇ ಇದ್ರೂ ತಾನೇ ಆಚೆ ಬಂದುಬಿಡುತ್ತೆ. ಅದಾದಮೇಲೆ ವಿಜಿಲ್ ಇಡಿ. ಆ ಥರ ಪಟ್ಕೊಂಡು ಫಸ್ಟೇ ವಿಜಿಲ್ ಇಡೋಕ್ಕೆ ಹೋಗಬೇಡಿ. ಇದ್ರೊಳಗಡೆ ಅನ್ನ ಚಿಕ್ಕದು ಸಿಕ್ಕಾಕೊಂಡಿರುತ್ತೆ, ಕಾಳು ಬೇಳೆ ಎಲ್ಲ ಸಿಕ್ಕಾಕೊಂಡಿರುತ್ತೆ, ತಾನೇ ಬರುತ್ತೆ. ಅದೆಲ್ಲ ಪ್ರೆಷರ್ ಬಂದಿದ್ದ ತಕ್ಷಣ ನಾನು ಅದಕ್ಕೆ ಇಡೋಕ್ಕೆ ಹೋಗಿಲ್ಲ. ನಿಮಗೆ ಕಾಣುತ್ತೆ ನೋಡಿ, ನೋಡಿ ಇಲ್ಲಿದೆ, ಅದು ಬರುತ್ತೆ ತಾನಾಗೇನೆ. ಅದಕ್ಕೆ ನನಗೆ ಈ ಬಟ್ಟೆ ಏನಕ್ಕೆ ಇಟ್ಟಿದ್ದೀನಿ ಅಂತಂದರೆ, ಉಕ್ಕು ಬರುತ್ತಲ್ಲ, ಉಕ್ಕು ಬಂದಮೇಲೆ ಸ್ಟವ್ ಮೇಲೆಲ್ಲ ಚೆಲ್ಲಬಾರ್ದು ಅಂದ್ಬಿಟ್ಟು ಬಟ್ಟೆ ಇಟ್ಟಿದ್ದೀನಿ. ಇದ್ರ ಸುತ್ತ ನೋಡಿ ಇಷ್ಟು ಜಾಗ, ಮಧ್ಯದಲ್ಲಿರೋ ಜಾಗ ಬಿಟ್ಬಿಟ್ಟು ಇಟ್ಟಿದ್ದೀನಿ. ಏನೇ ಉಕ್ಕೊಂಡು ಬಂದರೂ ಈ ಬಟ್ಟೆ ಮೇಲೆ ಬರುತ್ತೆ. ಬಟ್ಟೆ ಆಮೇಲೆ ತೆಗ್ದಾಕ್ಬಿಡ್ತೀನಿ ವಾಶ್ ಮಾಡೋಕ್ಕೆ, ಅಷ್ಟೇ. ಸ್ಟವ್ ಏನು ಗಲೀಜಾಗಲ್ಲ, ಅದಕ್ಕೋಸ್ಕರ ಈ ಬಟ್ಟೆ ಇಟ್ಟಿದ್ದೀನಿ. ಇದನ್ನು ನನ್ನ ಟಿಪ್ಸು. ಟಿಶ್ಯೂ ಪೇಪರೆಲ್ಲ ಇಟ್ಟರೆ ಕಚ್ಕೊಳ್ಳುತ್ತೆ. ಈ ಬಟ್ಟೆ ಎಲ್ಲ ಕಚ್ಕೊಂಡ್ರೂ ಬರುತ್ತೆ. ಟಿಶ್ಯೂ ಪೇಪರು ಕುಕ್ಕರ್ಗೆ ಕಚ್ಕೊಂಡ್ಬಿಡುತ್ತೆ, ಬರೋಲ್ಲ. ಅದಕ್ಕೆ ನಾನು ಇಟ್ಟಿರೋದು ಬಟ್ಟೆ ಇಟ್ಟಿದ್ದೀನಿ. ಇದೇ ಥರನೇ ಬಟ್ಟೆ ನಾನು ಯಾವಾಗಲೂ ಇಡೋದು. ಆಮೇಲೆ ಇನ್ನೊಂದೇನು ಅಂತಂದರೆ ನೋಡಿ, ಇದು ಸ್ಟೀಲ್ ಕುಕ್ಕರ್ ಅಲ್ವಾ, ಅದಕ್ಕೆ ಎಸ್ ಅಂತ ಬರೆದಿದ್ದೀನಿ ಇದ್ರ ಮೇಲೆ, ವಿಜಿಲ್ ಮೇಲೆ. 5-6 ಕುಕ್ಕರ್ಗೆ ವಿಜಿಲ್ ಸೇಮ್ ಬರ್ತಾಯಿದೆ, ಕಲರು ಸೇಮು, ಎಲ್ಲ ಸೇಮು, ಗೊತ್ತೇ ಆಗೋಲ್ಲ ಯಾವ ಇದ್ರದ್ದು. ನೋಡಿ ಬಂತು ಇವಾಗ, ನೋಡಿ ಇಲ್ಲಿ ಬಂದಿದೆ, ಇಲ್ಲಿ ನೋಡಿ ಬಂದಿದೆ ಇವಾಗ ನಾನು ವಿಜಿಲ್ ಇಡ್ತೀನಿ. 5-6 ಕುಕ್ಕರ್ದು ಸೇಮ್ ವಿಜಿಲ್ ಇದೆ. ಯಾವ ಕುಕ್ಕರ್ದು ಯಾವ ವಿಜಿಲು ಅನ್ನೋದು ಗೊತ್ತಾಗೋದಿಲ್ಲ. ಅದಕ್ಕೇ ಇದಕ್ಕೆ ಎಸ್ ಅಂತ ಬರ್ತಿದ್ದೀನಿ ಅಷ್ಟೇ, ಗೊತ್ತಾಗಲಿ ಅಂತ. ಆ ಕುಕ್ಕರ್ದು ಅದ್ರದ್ದು ವಿಜಿಲ್ ಇಡಬೇಕು, ಬೇರೆದು ಇಟ್ಟರೆ ಸರೋಗಲ್ಲ. ಅದಕ್ಕೋಸ್ಕರ ನಾನು ಇದ್ರಲ್ಲಿ ಎಸ್ ಅಂತ ಬರ್ತಿದ್ದೀನಿ, ಕ್ಲೀನಾಗಿ ಗೊತ್ತಾಗುತ್ತೆ. ನೋಡಿ ಇವಾಗ ವಿಜಿಲ್ ಇಡ್ತೀನಿ. ಇವಾಗ ನೋಡೋಣ ಇರಿ. ಇದ್ರೊಳಗಡೆ ನೋಡಿ ಏನೂ ಇಲ್ಲ, ಇದ್ರೊಳಗಡೆ ಇವಾಗ ನೋಡಿ ಹೆಂಗೆ ಪ್ರೆಷರ್ ಬರ್ತಾಯಿದೆ ಅಂತ. ಏನೂ ಇಲ್ಲ ಇವಾಗ ಇದ್ರೊಳಗಡೆ. ಇವಾಗ ಇಡ್ತೀನಿ ವಿಜಿಲ್. ಇದು ನನ್ನ ಕಡೆಯಿಂದ ಒಂದು ಟಿಪ್ಸ್ ಫ್ರೆಂಡ್ಸ್ ನಿಮಗೆ.